ಸರ್ ಈಗ ನೀವು ಒಂದು ಮರಕ್ಕೆ ಎಷ್ಟು ಕಾಯಿ ಅಂತ ಹೇಳಿದ್ರಿ ಸರ್? ಒಂದು 25ರಿಂದ 30-35ವರೆಗೂ ಬರುತ್ತೆ ಅಂತ ನೋಡಿ. ವೀಕ್ಷಕರೇ ನೋಡ್ಬೋದು, ಇಲ್ಲಿ ಪ್ರತಿ ಒಂದು ಮರದಲ್ಲಿ ನಾವು ನೋಡ್ತಾ ಇದೀವಿ ಯಾವ ರೀತಿ ಕಾಯಿ ಇದಾವೆ ಅನ್ನೋದು ನೋಡ್ಬೋದು. ಅವ್ರು 25ರಿಂದ 30 ಈ ಮರದಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ 40 ಕಾಯಿ ಸತಿಗೂ ಬಿಟ್ಟಿದೆ ನೋಡ್ಬೋದು. ಸರ್ ಇದು ಒಂದ್ ಯಾಕೆ ಕುಂಚಿಗೆ ಒಣಗಿದೆ ಅಲ್ಲ ಸರ್, ಏನ್ ಪ್ರಾಬ್ಲಮ್ ಸರ್ ಅದು? ಸರ್ ಏನಾಯ್ತು ಅಂದ್ರೆ ನಾವು ವ್ಯವಸಾಯ ಹೊಡಿಲಿಕ್ಕೆ ಟ್ಯಾಕ್ಟ್ರಿಗೆ ಅಡ್ಡ ಬರುತ್ತೆ ಅಂತ ಈ ಗರಿನ ಕಟ್ ಮಾಡ್ಬಿಟ್ವಿ. ಸರ್ ಈ ತರ ಕಟ್ ಮಾಡಿದ್ರೆ ಏನಾಯ್ತಂದ್ರೆ ನೆಕ್ಸ್ಟ್ ಮೇಲ್ಗಡೆ ಇರ್ತಕ್ಕಂಥ ಒಂಬಳೆ ಈ ತರ ಎಲ್ಲ ಕಾಯಿ ಡ್ರಾಪ್ ಆಗ್ಬಿಡುತ್ತೆ. ಹಾಗಾಗಿ ಗರಿನ ಯಾವತ್ತು ಕಟ್ ಮಾಡಬಾರ್ದು. ವೀಕ್ಷಕರೇ ನೋಡ್ಬೋದು, ಇಲ್ಲಿ ಒಂದು ಕುಂಚಿಗೆಯಲ್ಲಿ ಒಂದು ಗೊನೆಯಲ್ಲಿ ಒಂದು ಹಳ್ಳ ಸತಿಗಿಲ್ಲ. ರೈತರು ಏನ್ ಹೇಳ್ತಾ ಇದಾರಪ್ಪ ಅಂದ್ರೆ ಕೆಳಗಡೆ ಇರ್ತಕ್ಕಂತಹ ಗರಿಗಳನ್ನ ಯಾವುದೇ ಕಾರಣಕ್ಕೂ ಕಟ್ ಮಾಡಬಾರ್ದು ಅಂತ ಹೇಳ್ತಾ ಇದಾರೆ. ಹಂಗಾಗಿ ಸರ್ ಇದಕ್ಕೆ ನೀವು ಗೊಬ್ಬರ ಏನಾರು ಹಾಕ್ತೀರಾ ಸರ್? ಮತ್ತೆ ಸರ್ ಇದಕ್ಕೆಲ್ಲ ನಾವು ಎಲ್ಲ ದನಿ ಗೊಬ್ಬರನೇ ಜಾಸ್ತಿ ಹಾಕೋದು, ಈ ಕೆಮಿಕಲ್ ಗೊಬ್ಬರನೆಲ್ಲ ಜಾಸ್ತಿ ಯೂಸ್ ಮಾಡೋದಿಲ್ಲ. ಗೊಬ್ಬರ ಮತ್ತೆ ಸರ್ ನೀರ್ ಮೇಂಟೆನೆನ್ಸ್ ಎಲ್ಲ ಸರ್ ನಾವೆಲ್ಲ ಡ್ರಿಪ್ ಅಲ್ಲೇ ಸರ್ ನೀರು ಬಿಡೋದೆಲ್ಲ. ಎಲ್ಲ ಡ್ರಿಪ್ ಮುಖಾಂತರನೇ. ಬೇಸಿಗೆಕಾಲದಲ್ಲೆಲ್ಲ ಸಾಕಷ್ಟು ಬಿಡ್ತೀವಿ, ಮಳೆಗಾಲದಲ್ಲಿ ತಂಪು ನೋಡ್ಕೊಂಡು ನೀರನ್ನ ಬಿಡ್ತೀವಿ ಸರ್ ನಾವು. ಸರ್ ಈಗ ಪಾತಿ ಗೀತಿ ಏನು ಮಾಡಲ್ಲ ಆತರ? ಪಾತಿ ಎಲ್ಲ ಹುಲ್ಲಲ್ಲ ಆದ್ರೆ ಪಾತಿ ಮಾಡಿಸ್ತೀವಿ ಸರ್. ಇದಕ್ಕೆಲ್ಲ ಮಾಡಿಸ್ತೀರಿ. ಸರ್ಕಾರಿ ಗೊಬ್ಬರ ಅದನ್ನೇನಾರು ಹಾಕ್ತೀರಾ? ಇಲ್ಲ, ಅದನ್ನೆಲ್ಲ ಹಾಕೋದಿಲ್ಲ ಸರ್, ಬಹಳ ಕಡಿಮೆನೇ ಅದು. ಇದ್ರಲ್ಲಿ ಏನೋ ಇಂಟರ್ ಕ್ರಾಪ್ ಮಾಡ್ತೀವಲ್ಲ ನಾವು, ಅದರಲ್ಲಿ ಏನು ನಾವು ಕೆಮಿಕಲ್ ಗೊಬ್ಬರ ಯೂಸ್ ಮಾಡ್ತೀವಿ ಅದೇ ಗೊಬ್ಬರನೇ. ಸಪರೇಟ್ ಏನಕ್ಕೆ ಕೆಮಿಕಲ್ ಗೊಬ್ಬರ ಹಾಕೋದಿಲ್ಲ ಸರ್. ಮತ್ತೆ ಈಗ ರೈತರು ಈಗ ನೀವು ನಾಟಿ ವೆರೈಟಿ ಅಂತ ಹೇಳಿದ್ರೆ, ಈಗ ಹೈಬ್ರಿಡ್ಗೆ ನಾಟಿಗೆ ಏನು ವ್ಯತ್ಯಾಸ ಇರುತ್ತೆ ಸರ್? ಸರ್ ಹೈಬ್ರಿಡ್ಗೆ ಇದಕ್ಕೂ ಏನು ವ್ಯತ್ಯಾಸ ಅಂದ್ರೆ, ಹೈಬ್ರಿಡ್ ದಪ್ಪ ದಪ್ಪ ಬಿಡ್ತತೆ, ಜಾಸ್ತಿ ಕಾಯಿ ಬಿಡೋದಿಲ್ಲ. ಅದು ತಗೊಳೋರ್ಗೆ ಏನಾಗುತ್ತೆ ಅಂದ್ರೆ ದೊಡ್ಡದು ಕಾಣ್ತತೆ. ಆಮೇಲೆ ಅದು ಒಂದ್ ಟೈಮ್ ಕೆಲವು ಟೈಮ್ ಏನಾಗುತ್ತೆ ಸಿಪ್ಪೆ ದಪ್ಪ ಬರುತ್ತೆ, ಅದು ನೀರು ಕಡಿಮೆ ಬರುತ್ತೆ. ನಾಟಿಯಲ್ಲಿ ಸಿಪ್ಪೆ ತೆಳುವಿರುತ್ತೆ, ಕಾಯಿ ಚಿಕ್ತಿದ್ರು ಸಿಪ್ಪೆ ತೆಳುವಿರುತ್ತೆ, ನೀರು ಜಾಸ್ತಿ ಇರುತ್ತೆ. ತಗೊಳೋರ್ಗು ಇದನ್ನ ರೇಟು ಸ್ವಲ್ಪ ಅವ್ರಿಗೆ ಕೈ ಎಟ್ಕೊಂಗಿರೋದ್ರಿಂದ ತಗೊಳೋರಿಗೆ ಬಡವರಿಗೆಲ್ಲ ಅನುಕೂಲ ಆಗುತ್ತೆ. ವೀಕ್ಷಕರ ನೋಡ್ಬೋದು, ನಾಟಿಗೂ ಮತ್ತೆ ಜವರಿಗೂ ಇರ್ತಕ್ಕಂಥ ವ್ಯತ್ಯಾಸವನ್ನು ಸರಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಸರ್ ಇದು ನೀವು ಇದನ್ನೇನಾರು ಹೊರಗಡೆ ಏನಾರು ಎಕ್ಸ್ಪೋರ್ಟ್ ಮಾಡ್ತೀರಾ ಸರ್ ನೀವು ಇದನ್ನ? ಸರ್ ನಾವು ಹೊರಗಡೆ ಕಳಿಸ್ಲಿಕ್ಕಂತಾನೆ ಒಂದ್ಸರಿ ಡೆಲ್ಲಿ ಮಾರ್ಕೆಟು ಅಜಾದ್ಪುರ್ ಸಬ್ಜಿ ಮಂಡಿಗೆ ಹೋಗಿ ಬಂದ್ವಿ, ಅಲ್ಲಿ ಕಳ್ಸೋಣ ಅಂತೇಳಿ. ಅಲ್ಲೆಲ್ಲ ಮಾರ್ಕೆಟಿಂಗ್ ಹೆಂಗೆ ಕಾಂಪಿಟೇಷನ್ ಇದೆ ಅಂದ್ರೆ, ಪೈಸು ಲೆಕ್ಕಾಚಾರದಲ್ಲಿ ಅಲ್ಲಿ ಈರುಳ್ಳಿಗೆ ಲಾಭ ನಿರೀಕ್ಷೆ ಮಾಡ್ತಾರೆ. ನಾವು ಇಲ್ಲೆಲ್ಲ ಗಾಡಿ ಬಾಡಿಗೆಲ್ಲ ಖರ್ಚು ತೆಗೆದು ಉಳಿಸೋದು ಕಷ್ಟ ಆಯ್ತು ಅನ್ನಿಸ್ತು. ಆಮೇಲೆ ನಮಗೆ ಲೋಕಲ್ ಅಲ್ಲೇನೆ ಮಾರ್ಕೆಟು ಬಹಳ ಚೆನ್ನಾಗಿದೆ. ನಮಗೆ ಹೊಲದಲ್ಲೇನೆ ಒಂದು ಪೀಸ್ ಲೆಕ್ಕದಲ್ಲೇನೆ 25 ರೂಪಾಯಿ ಕೊಡ್ತಾರೆ. ನಮಗೆ ಅದನ್ನೇ ಸಾಕಷ್ಟು ಆಗುತ್ತೆ. ನಾವು ಡೆಲ್ಲಿ ಕಳಿಸಿರೋ ಅಷ್ಟೊಂದು ಬಾಡಿಗೆ ತೆಗೆದು ಸಿಗೋದಿಲ್ಲ. ಈ ನಮ್ದು ನಾಟಿ ಇರೋದ್ರಿಂದ, ನೀರು ಬಹಳ ಟೇಸ್ಟ್ ಇರೋದ್ರಿಂದ ನಮ್ಗೆ ಇಲ್ಲೇನೆ ಬೇಕಾದಷ್ಟು ಬೇಡಿಕೆ ಇದೆ. ವೀಕ್ಷಕರೇ ನೋಡ್ಬೋದು, ಇವರು ಡೆಲ್ಲಿ ಸತಿಗೂ ಹೋಗಿ ಬಂದರೆ ಇವರೇ ಎಕ್ಸ್ಪೋರ್ಟ್ ಮಾಡೋಣ ನೋಡೋಣ ಅಂತಂದು ಇವರು ಏನ್ ಹೇಳ್ತಾ ಇದಾರಪ್ಪ ಇಲ್ಲೇ. ಸರ್ ಈಗ ಅವ್ರು ತಗೊಳ್ತಾರಲ್ಲ ಎಲ್ಲ ಕಟಾವು ಗಿಟಾವೆಲ್ಲ ಅವ್ರದೇ ಬಂತು? ಕಟಾವು ಎಲ್ಲ ಅವ್ರು ನಮ್ಗೆ ಪೀಸ್ ಲೆಕ್ಕದಲ್ಲಿ ಎಣಿಸ್ಕೊಂತಾರೆ. ಎಷ್ಟು ಪೀಸ್ ಇರುತ್ತೋ 25 ರೂಪಾಯಿ ಇಲ್ಲೇ ಕೊಡ್ತಾರೆ. ಸರ್ ಪೇಮೆಂಟ್ ಎಲ್ಲ ಕ್ಯಾಶ್ ಆಗುತ್ತೆ? ಪೇಮೆಂಟ್ ಎಲ್ಲ ಕ್ಯಾಶ್ ಆಗುತ್ತೆ. ಈ ಕಡೆ ಒಂದು ನೋಡ್ಬೋದು ಸರ್, ಗರಿ ಕಟ್ ಮಾಡಿರೋದು ಈ ಕಡೆ ತೋರಿಸಿ. ಅದು ಸೇಮ್. ಈ ಕಡೆ ಗರಿ ಕಟ್ ಮಾಡಿದರೆ ಒಂದು ಕಾಯಿ ಇಲ್ಲ ನೋಡಿ. ವೀಕ್ಷಕರೇ ನೋಡ್ಬೋದು, ಇಲ್ಲಿ ಸತಿ ಗರಿ ಕಟ್ ಮಾಡಿರ್ತಕ್ಕಂತಹ ಮರದಲ್ಲಿ ಹಳ್ಳು ಒಂದು ಗಿಡದಲ್ಲಿ ಒಂದು ಹಳ್ಳು ಸತಿ ಇಲ್ಲ. ನೋಡ್ಬೋದು ಈ ಕಡೆ ಗರಿ ಇದೆ, ಯಾವ ತರ ಇದೆ ನೋಡ್ಬೋದು. ಇಲ್ಲ ಕಟ್ ಮಾಡೋದು ನೋಡಿ ಸರ್, ನೀವೇ ಈಗಲೇ ವ್ಯತ್ಯಾಸ ಗೊತ್ತಾಗುತ್ತೆ. ವೀಕ್ಷಕರ ಅದೇ ರೀತಿಯಲ್ಲಿ ಇವರು ಅರುಣ ನರ್ಸರಿ ಅವರು ಹರೀಶ್ ಸರ್ ಇದ್ದಾರೆ, ಅವರು ಸಸಿ ಕೊಟ್ಟಿರ್ತಕ್ಕಂಥವ್ರು. ಸರ್ ಈ ತೆಂಗಿನ ಸಸಿ ಕೊಟ್ಟು ಎಷ್ಟು ವರ್ಷ ಆಯ್ತು ಸರ್ ನೀವು? ಇವ್ರು ಕೊಟ್ಟು 4 ವರ್ಷ ಆಯ್ತು. 4 ವರ್ಷ ಆಯ್ತು. ಏನ್ ಅನಿಸ್ತಾ ಇದೆ? ವೆರೈಟಿ ಅಂತ. ಸರ್ ಇದು ಒಂಥರ ನಾಟಿ ತರನೇ ಸೇಮ್ ಪಾಲಿನೇಷ್ ಮಾಡಿಸಿರೋದು. ಸರ್ ಈಗ ನೀವು ನೋಡಿದ್ರಿ ತೋಟ, ಇದಕ್ಕೆ ಏನ್ ಅನಿಸ್ತಾ ಇದೆ ಸರ್ ನಿಮ್ಗೆ? ತುಂಬಾ ಚೆನ್ನಾಗಿದೆ ಸರ್. ಬಟ್ ಏನಂದ್ರೆ ಇವ್ರು ಏನ್ ಮಾಡಿದ್ರೆ ಅಂದ್ರೆ ಗರಿ ಕಟ್ ಮಾಡ್ಬಿಟ್ರು ಜಾಸ್ತಿ. ಗರಿ ಕಟ್ ಮಾಡಿದ್ರಿಂದ ಈ ತರ ಇಲ್ಲಿ ನೋಡಿ, ಆ ಕಡೆ ಗರಿ ಇದೆ, ಕಾಯಿ ನೋಡಿ ಎಷ್ಟು ಚೆನ್ನಾಗಿ ಹಿಡಿದು. ಇದು ಗರಿ ಕಟ್ ಮಾಡಿದ್ದಾರೆ, ಇದರಲ್ಲಿ ಒಂದು ಪೀಸ್ ಇಲ್ಲ. ವೇರಿಯೇಷನ್ ನೋಡಿ, ಮತ್ತೆ ಅದ್ರ ಮೇಲ್ಗಡೆ ಇನ್ನೊಂದಿದೆ ನೋಡಿ, ಅದು ಗರಿ ಇದೆ, ಕಾಯಿ ಜಾಸ್ತಿ ಇದೆ. ಇಲ್ಲಿ ನೋಡಿ, ಇದು 40ರಿಂದ 50 ಕಾಯಿ ಇದೆ. ಇವರು ದನಿ ಗೊಬ್ಬರ, ಕುರಿ ಗೊಬ್ಬರ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತೆ ಇಚ್ಚೆತಿಗೆ ಕೋಳಿ ಗೊಬ್ಬರ ಹಾಕಿದ್ರೆ ಸ್ವಲ್ಪ ಸೈಜ್ ಚೆನ್ನಾಗಿ ಬಂದಿದೆ. ಸರ್ ಈಗ ನಿಮ್ಮ ಮೊಬೈಲ್ ನಂಬರ್ ಯಾರು ರೈತರು ನಿಮಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಏನಾರು ಒಂದ್ ಸ್ವಲ್ಪ ತಿಳ್ಕೊಬೇಕಂತ ಅಂದ್ರೆ ಮಾಹಿತಿ ಒಂದ್ ಸ್ವಲ್ಪ ಹೇಳ್ತೀರಾ ಸರ್ ರೈತರಿಗೆ? ಖಂಡಿತ ಹೇಳ್ತೇವೆ ಸರ್. ನಂಬರ್ ಹೇಳಿ ಸರ್. ಅದೇ ರೀತಿ ನಿಮ್ಮ ಸ್ವಲ್ಪ ಮೊಬೈಲ್ ನಂಬರ್ 9916991088. ಥ್ಯಾಂಕ್ ಯು ಸರ್. ಒಳ್ಳೆ ಮತ್ತೆ ಈಗ ರೈತರು ಬೆಳೆಯತಕ್ಕಂತಹ ರೈತರಿಗೆ
ನೀವು ಏನೊಂದು ಸ್ಪೀಚ್ ಕೊಡಕ್ಕೆ ಹೇಳ್ತೀರಿ ಸರ್? ಸರ್ ತೆಂಗಿನ ಸಸಿ ಬೆಳೆದಾದ್ರೆ ಸರ್ ಯಾವುದೇ ಕಾರಣಕ್ಕೂ ಕೆಮಿಕಲ್ ಗೊಬ್ಬರ ಯೂಸ್ ಮಾಡಬೇಡ್ರಿ. ಸರ್ ದನಿಂಗ್ ಗೊಬ್ಬರ ಯೂಸ್ ಮಾಡಿ ಅಗತ್ಯವಾಗಿ ಎಷ್ಟು ಬೇಕೋ ಅಷ್ಟು ನೀರು ಕೊಡಿ. ಯಥೇಚ್ಛ ನೀರಿದೆ ಅಂತಲೂ ನೀರು ಕೊಡಬೇಡಿ. ಯಾವುದೇ ಕಾರಣಕ್ಕೂ ಕೆಮಿಕಲ್ ಗೊಬ್ಬರ ಯೂಸ್ ಮಾಡಬೇಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಕೋಳಿ ಗೊಬ್ಬರ ಹಾಕ್ಬೋದು. ಇನ್ನು ಕೋಳಿ ಗೊಬ್ಬರ ಹಾಕ್ಬೋದು, ದನಿಂಗ್ ಗೊಬ್ಬರ, ಕುರಿ ಗೊಬ್ಬರ ಈ ಥರದ್ದೆಲ್ಲ ಹಾಕ್ಬೋದು, ತೊಂದರೆ ಇಲ್ಲ. ಓಕೆ ಸರ್, ಥ್ಯಾಂಕ್ ಯು ಸರ್, ಧನ್ಯವಾದಗಳು. ರೈತರಿಗೆ ಒಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು.